ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ವಾದಿಷ್ಟ ಸಂತೃಪ್ತಿ. ನಾನು ಲಕ್ಷ್ಮೀ ಪ್ರಕಾಶ್. ಇವತ್ತು ಒಣ ಕೊಬ್ಬರಿ ತುರ್ಕೊಂಡು ಇದರಲ್ಲಿ ಪುಡಿಯನ್ನು ಹೇಗೆ ಮಾಡೋದು ಅಂದರೆ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ಒಂದು ಸ್ವಾದಿಷ್ಟವಾದಂಥ ಪುಡಿಯನ್ನು ಹೇಳ್ಕೊಡ್ತೀನಿ ಇವತ್ತು. ಫಸ್ಟ್ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದು ನಾವು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿರೋದು. ಸೊ ಇಷ್ಟು ಸಾಕು. ನಾನಿಲ್ಲಿ ಒಂದು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಅದನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಣಮೆಣಸಿನ್ಕಾಯಿ 8 ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಸ್ವಾದಕ್ಕೆ ಎಷ್ಟು ಬೇಕೋ ಅಷ್ಟು ಆಲ್ಟ್ರ್ ಮಾಡ್ಕೋಬೋದು. ಕೊಬ್ಬರಿ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಈಗಾಗಲೇ. ಅದರ ಜೊತೆಗೆ ಈ ಬೆಳ್ಳುಳ್ಳಿ ಫ್ರೈ ಮಾಡಿ ಹಾಕಿದ್ರೆ ನಮ್ಮ ಹಾರ್ಟ್ ಹೆಲ್ತ್ಗೂ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು. ಆಮೇಲೆ ಇವಾಗ ಎಲ್ಲರೂ ಮಕ್ಕಳು ಕಾಲೇಜ್ ಅಂದಿದ ತಕ್ಷಣವೇ ಬೇರೆ ಊರುಗಳಿಗೆ ಹೋಗಿ ಓದ್ತಾ ಇರ್ತಾರೆ, ಪಿ ಜಿಗಳಲ್ಲಿ ಇರ್ತಾರೆ, ಆಚೆ ಕೆಲಸ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಹೆಣ್ಮಕ್ಳು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾ ಇರ್ತಾರೆ. ಸೊ ಇಂಥವ್ರಿಗೆ ನಾವು ಹೀಗೆ ಕೊಬ್ಬರಿ ಪುಡಿ, ಧನಿಯಾ ಪುಡಿ, ಕರಿಬೇವಿನ ಪುಡಿ ಇಂಥ ಪುಡಿಗಳೆಲ್ಲ ಮಾಡಿಕೊಟ್ರೆ ಅವ್ರ ಹೆಲ್ತ್ಗೆ ತುಂಬಾ ಅನುಕೂಲ ಆಗುತ್ತೆ. ಅವ್ರು ಹೆಲ್ದಿಯಾಗೂ ಇರ್ತಾರೆ ಅಲ್ವಾ. ಇವೆಲ್ಲ ಮಾಡೋದು ತುಂಬ ಈಸಿ. ಇದಾಗಲೇ ಫ್ರೈ ಆಗಿದೆ ನೋಡಿ. ಇದನ್ನು ನಾವು ಇನ್ನೊಂದು ಸರಿ ಮಿಕ್ಸಿಗೆ ಹಾಕಿ ಮತ್ತೆ ಫ್ರೈ ಮಾಡಬೇಕಾಗುತ್ತೆ. ಸೊ ಇವಾಗ ಇದು ಆಗಿದೆ ಅಲ್ಲ, ಇದು ಸಾಕು. ಮಿಕ್ಸಿ ಜಾರ್ಗೆ ತುರ್ಕೊಂಡಿರೋ ಅಂಥ ಒಣಕೊಬ್ಬರಿಯನ್ನು ತೊಗೊಂಡಿದ್ದೀನಿ. 1 ಚಿಪ್ಪಷ್ಟು ಒಣಕೊಬ್ಬರಿ ತೊಗೊಂಡಿದ್ದೀನಿ ನಾನಿಲ್ಲಿ. ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು. ಆಮೇಲೆ ನಾವು ಬೆಳ್ಳುಳ್ಳಿ ಏನು ಹುರ್ಕೊಂಡಿದ್ವಿ ಮತ್ತು ಮೆಣಸಿನ್ಕಾಯಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲನೂ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಈಗ ಮತ್ತೆ 1/4 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ. ಕೊಬ್ಬರಿಲೇ ಎಣ್ಣೆ ಅಂಶ ತುಂಬ ಜಾಸ್ತಿ ಇರುತ್ತೆ, ಅದರಿಂದ ಜಾಸ್ತಿ ಎಣ್ಣೆ ಇದಕ್ಕೆ ಬೇಕಾಗಲ್ಲ. ಸಾಸಿವೆ ಸಿಡಿತಾ ಇದೆ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಉದ್ದಿನಬೇಳೆ, ಕಟ್ ಮಾಡಿ ಇಟ್ಕೊಂಡಿರೋಂಥ ಕರಿಬೇವು, ಮಿಕ್ಸಿಗೆ ಹಾಕಿರೋಂಥ ಕೊಬ್ಬರಿ ಪುಡಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇದನ್ನು ಬಿಸಿ ಮಾಡ್ತಾಯಿದ್ದೀವಿ. ಇದ್ರ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ ಹಿಂಗೆ ಮಾಡೋದ್ರಿಂದ. ಸೊ ಸ್ವಾದಿಷ್ಟವಾಗಿರುವಂಥ ಸಂತೃಪ್ತಿ ಕೊಡುವಂಥ ಈ ಕೊಬ್ಬರಿ ಪುಡಿ ಈಗ ರೆಡಿಯಾಗಿದೆ. ಟ್ರೈ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.